ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಈ ವಾರದ ನಮ್ಮ ಕಲಾವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಸೀರಿಯಲಲ್ಲಿ ಮಾಡ್ತಾರಂಥ ಉದೋ ಉದೋ ಎಲ್ಲಮ್ಮ ಖ್ಯಾತಿಯ ಭೈರವಿ ಅವರು ನಮ್ಮ ಜೊತೆ ಈ ವಾರದ ಕಲಾವೇದಿಕೆಯಲ್ಲಿ ಭಾಗವಹಿಸ್ತಾರೆ. ಅವರು ಕಲಾವಿದೆಯಾಗಿ ಯಾವ ರೀತಿ ಎಂಟ್ರಿ ಕೊಟ್ಟರು ಈ ಕಿರುತೆರೆಗೆ ಮತ್ತು ಯಾವ ರೀತಿ ಬೆಳೀತಾ ಇದ್ದಾರೆ, ಅವರ ಒಂದು ವೈಯಕ್ತಿಕ ಜೀವನದ ಬಗ್ಗೆ ನಾವು ಈ ಕಾರ್ಯಕ್ರಮಗಳ ಹಂಚ್ಕೊಳ್ಳೋಣ. ಬನ್ನಿ ಅವ್ರನ್ನ ಈಗ ಪರಿಚಯ ಮಾಡಿಕೊಳ್ಳೋಣ. ಈ ದಿವಸ ವರಮಹಾಲಕ್ಷ್ಮಿಗೆ ಯಾವ ರೀತಿ ಪ್ರಿಪೇರ್ ಆಗಿದ್ವಿ? ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಯಾವಾಗಲೂ ಆಚರಿಸ್ತೀವಿ. ಅದೇ ರೀತಿ ಈ ವರ್ಷನೂ ಆಚರಿಸ್ತಾ ಇದ್ದೀವಿ. ಹಬ್ಬದ ಸಡಗರ ಮನೇಲಿ ತುಂಬಿದೆ. ಮತ್ತು ನಮ್ಮ ಕಲಾವಿದ ಕಾರ್ಯಕ್ರಮಕ್ಕೆ ಧನ್ಯವಾದ. ಸ್ನೇಹಿತರೆ, ಈ ವಾರದ ಕಲಾವಿದಿಕೆ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಾದ ಹಾಗೆ ಉದೋ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ಖ್ಯಾತಿಯ ಭೈರವಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕಿರುತೆರೆಗೆ ಮತ್ತು ಈ ಕಲೆ ಜೀವನಕ್ಕೆ ಯಾವ ಥರ ಎಂಟ್ರಿ ಕೊಟ್ಟರು ಮತ್ತು ಅವ್ರು ನಡೆದು ಬಂದ ಹಾದಿ ಯಾವ ರೀತಿ ಅವ್ರ ಬಾಯಿಂದಲೇ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ನಮ್ಮ ಕಲಾವಿದಿಕೆ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಯಾವ ರೀತಿ ಕಿರುತೆರೆಗೆ ಮೊದಲೇ ಎಂಟ್ರಿ ಕೊಟ್ಟರೆ, ಯಾವ ಚಾನಲ್ ಗುರುತಿಸ್ಕೊಂಡ್ರಿ? ಮೊದಲು ಚಾನಲ್ ಅಂತ ಅಲ್ಲ, ಮೊದಲು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ. ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಸ್ಕೂಲಲ್ಲೆಲ್ಲ ಪ್ರತಿಭಾ ಕಾರಂಜಿ ಮಾಡಿಸ್ತಿದ್ರು. ಸೊ ಅದೇ ರೀತಿ ಟಿ ವಿಲಿ ಒಂದು ಆ್ಯಡ್ ನೋಡಿ ಅದಕ್ಕೆ ಕಾಲ್ ಮಾಡಿ, ಸೊ ಆವಾಗ ಡೈರೆಕ್ಟರ್ ಸರ್ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ಒಂದು ತನಿಖೆ ಅನ್ನೋ ಮೂವಿಲಿ ಚಾನ್ಸ್ ಸಿಕ್ತು. ಅದಾದ ನಂತರ ಆ ಡೈರೆಕ್ಟ್ರು ಇನ್ನೊಂದು ಮೂವಿಗೆ ರೆಫರ್ ಮಾಡಿದ್ರು. ಈ ಥರ ನನ್ನ ಸಿನಿ ಜರ್ನಿ ಕಂಟಿನ್ಯೂ. ಹಾಗೆ ನೀವು ಯಾವ ಶಾಲೆಯಲ್ಲಿ? ನಾನು ಪ್ರೈಮರಿ ಸ್ಕೂಲ್ನ GHPS ಬಸವನಹಳ್ಳಿ ಇರುತ್ತೆ. ಈಗ ಹೈಸ್ಕೂಲ್ನ GHS ಬದ್ರಿಮಲ್ಲಿಗೆ ಇರುತ್ತೆ. ನಿಮ್ಮ ಕಲಾ ಜೀವನ ಯಾವ ರೀತಿ? ಈಗ 10th ಆಗಿರೋದ್ರಿಂದ ಸಿನಿಮಾಸ್ಗೆ ಸೀರಿಯಲ್ಸ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ. ಆ್ಯಕ್ಟರ್ ಅಂದಾಗ ಸಿಗೋ ರೆಸ್ಪೆಕ್ಟ್ ತುಂಬ ಚೆನ್ನಾಗಿದೆ. ಈಗ ರೀಸೆಂಟಾಗಿ ನಾನು ಸಿನಿಮಾ ಮಾಡ್ತಾ ಇದ್ದೆ. ಈಗ ಶಾಲಾ ಜೀವನ? ಸ್ಕೂಲ್ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ. ಸ್ಕೂಲ್ ತುಂಬ ಸಪೋರ್ಟಿವ್ ಆಗಿದೆ ನನಗೆ. ಹಾಗೆ ನೀವು ನೃತ್ಯದಲ್ಲೂ ಎಕ್ಸ್ಪರ್ಟ್ ಅಂತ ಕೇಳಿದ್ದೀನಿ. ಈಗ ರಂಗಪ್ರವೇಶದಲ್ಲೇ ಮಾಡಿದ್ದೀವಿ. ಈ ರಂಗಪ್ರವೇಶದಲ್ಲಿ ನೃತ್ಯದ ಬಗ್ಗೆ ಏನೆಲ್ಲ ಇಷ್ಟ? ನಾನು ಡ್ಯಾನ್ಸ್ನ 8 ಇಯರ್ಸಿಂದ ಕಲಿತಾ ಇದ್ದೀನಿ. ಡ್ಯಾನ್ಸ್ ಅನ್ನೋದು ಒಂದು ಫೀಲಿಂಗ್ ಥರ ನನಗೆ. ಅಂದರೆ ಖುಷಿಯಾದಾಗ ಡ್ಯಾನ್ಸ್ ಮಾಡ್ತೀನಿ, ಬೇಜಾರಾದಾಗ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸರ್ಸ್ ಗೊತ್ತಿರುತ್ತೆ ಅದೆಷ್ಟು ಖುಷಿ ಕೊಡುತ್ತೆ ಡ್ಯಾನ್ಸ್ ಮಾಡೋದ್ರಿಂದ. ಡ್ಯಾನ್ಸ್ ಇಷ್ಟ ನನಗೆ. ನಾನು ಹುಟ್ಟಿದ್ದು ಹುಲ್ಕುಂಟೆ. ನನ್ನ ಅಪ್ಪ ಮಹೇಶ್ HP, ಈಗ ಅಡ್ವೊಕೇಟ್ ಆಗಿದ್ದಾರಪ್ಪ. ಅಮ್ಮ ರಾಧಾಮಣಿ, ಅಮ್ಮ ಹೌಸ್ ವೈಫ್. ನನ್ನ ತಮ್ಮ ಇದ್ದಾನೆ, ಈಗ 6th ಓದ್ತಾ ಇದ್ದಾನೆ. ಮುಂದೆ ನಿಮ್ಮ ಜೀವನ ಯಾವ ರೀತಿ, ಏನರಲ್ಲಿ ಕಲೆ ಒಳಗೆ ಹೋಗಬೇಕು ಅಂತ? ಇಲ್ಲ, ನಾನು ಜಡ್ಜ್ ಆಗಬೇಕು ಅಂತ ಇದ್ದೀನಿ. ಈ ಕಲಾ ಜೀವನದಲ್ಲಿ ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ನೃತ್ಯದಲ್ಲಿ ಗೆಲುವು ಸಾಧಿಸ್ತೀರಾ ಅಂತ ಯಾವುದು? ನಾವು ಪ್ರತಿಭಾ ಕಾರಂಜಿ ಎಲ್ಲ ಮಾಡ್ತಿರ್ತೀವಲ್ಲ, ಇದರಲ್ಲಿ ಭರತನಾಟ್ಯಂ ಅಂತ ಒಂದು ಪಾರ್ಟ್ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಪಾರ್ಟಿಸಿಪೇಟ್ ಮಾಡಿರುವಂಥ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮಲ್ಲೂ ಅಟ್ಲೀಸ್ಟ್ 3ರಲ್ಲಿ 1 ಪ್ರೈಸ್ ಆದರೂ ಬಂದಿದೆ. ಆಮೇಲೆ ನಿಮ್ಮ ಈ ಕಲೆ ಜೀವನದಲ್ಲಿ ಹಲವಾರು ಕಿರುತೆರೆ ಧಾರಾವಾಹಿಯಲ್ಲೆಲ್ಲ ಮಾಡಿದ್ದೀವಿ. ಈಗ ಉದೋ ಉದೋ ರೇಣುಕಾ ಎಲ್ಲಮ್ಮ ಖ್ಯಾತಿಯಲ್ಲಿ ಒಳ್ಳೆ ಹೆಸರು ಕೂಡ ಬಂತು ನಿಮಗೆ, ಒಳ್ಳೆ ಅಭಿನಯ ಮಾಡಿದ್ವಿ. ಅಲ್ಲಿ ನೀವು ಜೀವನ ಯಾವ ರೀತಿ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ರಿ, ಹೇಗಿತ್ತು ಅಲ್ಲಿ ಸಹಕಾರ ಹೇಗಿತ್ತು? ಅಲ್ಲಿ ನಾನಿದ್ದಾಗ ಡೈರೆಕ್ಟರ್ ತ್ರಿಶೂಲ್ ಸರ್ ಇದ್ದರು. ತ್ರಿಶೂಲ್ ಸರಿಂದ ನಾನು ತುಂಬಾ ಕಲ್ತಿದ್ದೀನಿ. ಹಾಗೆ ಕ್ಯಾಮ್ರಾಮನ್ ಗುರು ಅಣ್ಣ ಇದ್ದರು. ಆ್ಯಂಡ್ ಅವರಿಬ್ಬರಿಂದ ನಾನು ತುಂಬ ಕಲ್ತಿದ್ದೀನಿ. ಹಾಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿರೋ ಶೈಲು ಅಣ್ಣ ಇರ್ಬೋದು, ರಾಜು ಅಣ್ಣ, ನಾಗು ಅಣ್ಣ ತುಂಬ ಸಪೋರ್ಟ್ ಮಾಡ್ತಿದ್ರು. ಒಂದ್ಸಲಿ ಡೈಲಾಗ್ ಬರಲಿ ಅಂದರೆ ಟೆನ್ಷನ್ ತೊಗೋಬೇಡ, ಆರಾಮಾಗಿ ಮಾಡು, ಕಾಮಾಗಿ ಮಾಡು, ತುಂಬ ಸಪೋರ್ಟಿವ್ ಆಗಿದ್ದರು ಅವರು ಕೂಡ. ಮೊದಲು ಶಾರ್ವರಿ ಮಾಡಿದ್ಲು ನನ್ನ ಜೊತೆ. ಆ್ಯಂಡ್ ನಾನು ಅವಳು ಸೀರಿಯಲ್ಗಿಂತ ಮೊದಲು ಫ್ರೆಂಡ್ಸ್ ಇದ್ವಿ. ಸೊ ನಮ್ಮ ಬಾಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು ಯಶಿಕಾ ಮಾಡಿದ್ದು. ನಾನು ಯಶಿಕಾ ಇನ್ನೂ ತುಂಬ ಕ್ಲೋಸ್ ಆಗಿದ್ವಿ, ಚೆನ್ನಾಗಿತ್ತು. ಈಗ ಒಟ್ಟು ಎಷ್ಟು ಸೀರಿಯಲ್ ಮಾಡಿದ್ವಿ? ಒಟ್ಟು 7 ಸೀರಿಯಲ್, 7ರಿಂದ 8 ಸೀರಿಯಲ್ ಆಗಿದೆ. 8 ಸೀರಿಯಲ್. ಆಮೇಲೆ ಈ ಕಲಾ ಜೀವನಕ್ಕೆ ಬರ್ಬೇಕಾದ್ರೆ ನಿಮ್ಮ ತಂದೆ ತಾಯಿ ಪ್ರೋತ್ಸಾಹ, ಆಮೇಲೆ ನಿಮ್ಮ ಸ್ನೇಹಿತರ ಪ್ರೋತ್ಸಾಹ ಯಾವ ರೀತಿ? ನಾನು ಮೊದಲು ಸಿನಿಮಾಗೆ ಎಂಟ್ರಿ ಆಗಬೇಕಾದ್ರೆ ನನ್ನ ದೊಡ್ಡಮ್ಮ, ಅಂದರೆ ನನ್ನ ಸಿನಿಮಾಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಅವರು ಒಂಥರ ಮೇನ್ ಪಾಯಿಂಟ್ ಇದ್ದಂಗೆ. ದೊಡ್ಡಮ್ಮ ತುಂಬ ಸಪೋರ್ಟ್ ಮಾಡ್ತಿದ್ರು. ಹಾಗೆ ಅಕ್ಕ, ನಾನು ಡಬ್ ಸ್ಮ್ಯಾಶ್ ಅಂತ ರಿಯಾಲಿಟಿ ಶೋ ಮಾಡ್ತಿದ್ದೆ. ಆಗ ಅಕ್ಕನೇ ನನಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟಿರೋದಿರ್ಬೋದು. ಗೀತಾ ಅಂತ ಅಕ್ಕನ ಹೆಸರು. ನಂಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟಿರೋದಿರ್ಬೋದು, ನನ್ನ ರೆಡಿ ಮಾಡೋದಿರ್ಬೋದು, ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹಿಂಗೆ ರೆಡಿ ಆಗು, ಹಿಂಗೆ ಚೆನ್ನಾಗಿ ಕಾಣಿಸ್ತೀಯಾ. ಸೊ ಅಕ್ಕ ತುಂಬ ಸಪೋರ್ಟ್ ಮಾಡ್ತಿದ್ರು. ಆ್ಯಂಡ್ ಅಕ್ಕಂಗೆ ಸಪೋರ್ಟ್ ಮಾಡೋದಕ್ಕೆ ಅಪ್ಪ ಸಪೋರ್ಟ್ ಮಾಡ್ತಿದ್ರು, ಅಪ್ಪ ಅಮ್ಮ. ಅವ್ರ ಕೆಲಸಗಳನ್ನ ಬಿಟ್ಟು ನಾನು ಬೆಳೆಯೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆಲ್ಲ ಥ್ಯಾಂಕ್ಫುಲ್ ಆಗಿದೆ. ನಿಮಗೆ ಶೂಟಿಂಗ್ ಹೋಗ್ಬೇಕಾದ್ರೆ ಯಾರು ಕರ್ಕೊಂಡು ಹೋಗ್ತಿದ್ರು? ನೀವೇ ಹೋಗ್ತಿದ್ರೆ ಯಾವ ರೀತಿ
ಕಷ್ಟ ಅಂತಿಲ್ಲ, ನನಗೆ ಒಬ್ಬಳೇ ಟ್ರಾವೆಲ್ ಮಾಡೋದು ತುಂಬ ಇಷ್ಟ, ಬಟ್ ಒಬ್ಬಳೇ ಟ್ರಾವೆಲ್ ಮಾಡೋಕ್ಕೆ ಬಿಡಲ್ಲ. ನಾನು ರೇಣುಕಾ ಯಲ್ಲಮ್ಮ ಸೀರಿಯಲ್ಗೆ ಹೋಗ್ಬೇಕಾದ್ರೆ ಪಿಕಪ್ ಆ್ಯಂಡ್ ಡ್ರಾಪ್ ಇರ್ತಿತ್ತು ನನಗೆ. ಆ್ಯಂಡ್ ಇಲ್ಲಿಂದಲೇ ಪಿಕಪ್ ಆ್ಯಂಡ್ ಡ್ರಾಪ್ ಇರ್ತಿತ್ತು. ಹಾಂ. ಆ್ಯಂಡ್ ಬೇರೆ ಕಡೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮ ಅಕ್ಕ ಯಾರಾದರೂ ಬರ್ತಾರೆ. ಈಗ ರೀಸೆಂಟಲ್ಲಿ ಸರ್ಕಾರಿ ಶಾಲೆ ಮೂವಿ ತುಂಬ ಚೆನ್ನಾಗಿದೆ, ಇನ್ನೇನು ರಿಲೀಸ್ ಆಗಿದೆ. ಅದಕ್ಕೆ ಪ್ರೋತ್ಸಾಹ ಯಾರು? ಪ್ರೋತ್ಸಾಹ ಅಪ್ಪನೇ ಕಾರ್ತಿಕ್ ರಾಜ್ ಅಂತ ಸ್ಕ್ರಿಪ್ಟ್ ಡೈರೆಕ್ಷನ್ ಎಲ್ಲ ಅವರೇ ಮಾಡಿ. ನಿಮಗೆ ಈ ಕಲೆ ಫೀಲ್ಡಿಗೆ ಬರಬೇಕು ಅಂದರೆ ಪ್ರೋತ್ಸಾಹ ಯಾವ ರೀತಿ ನಿಮ್ಮ ಮನಸ್ಸಲ್ಲಿ ವೈಯಕ್ತಿಕ ಹೋಗುವಂತ ಯಾರು ಪ್ರೋತ್ಸಾಹ? ಅಂದರೆ ನಾನು ಚಿಕ್ಕವಳಿದ್ದಾಗ ಅವಾಗ ಕೋವಿಡ್ ಟೈಮ್ ಎಲ್ಲ ಮನೇಲೇ ಇರ್ತಿದ್ವಿ. ಅವಾಗ ರೀಲ್ಸ್ ಇಲ್ಲ ಟಿಕ್ಟಾಕ್ ಮಾಡ್ತಿದ್ವಿ. ಆ ಮೂವಿ ಥೀಮ್ ಆ್ಯಂಡ್ ನನಗೆ ಆಗ ಏನು ಮಾಡ್ತಿರ್ತೀನಿ, ನಾನು ಓದ್ತಿರ್ತೀನಿ, ಲಾ ಮಾಡ್ತಿರ್ತೀನಿ, ಗೊತ್ತಿಲ್ಲ, ಅಷ್ಟಿಷ್ಟ ಆಗಿ ಅಪ್ಪ ಅಮ್ಮಂಗೆ ಇಷ್ಟ ಆಗಿ ಸೊ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಮಾಡು ಚೆನ್ನಾಗಿದೆ ಅಂದರೆ ಮಾಡ್ತೀನಿ. ನೀವು ಈ ಕಲೆ ಒಳಗೆ ಮುಂದುವರಿಬೇಕು ಅಂದ್ಕೊಂಡಿದ್ದೀರಾ ಮತ್ತು ಎಜುಕೇಷನ್ ಬಗ್ಗೆ ಗಮನ ಕೊಟ್ಟು ನೀವು ಜಡ್ಜ್ ಆಗಬೇಕು ಅಂತ ಹೇಳಿದ್ರಿ. ಇವೆರಡರಲ್ಲಿ ಯಾವ ಫೀಲ್ಡ್ ಆರಿಸ್ಕೊಳ್ತೀರಿ? ನಾನು ಈಗ ಎಜುಕೇಷನ್ ಮತ್ತು ಕಲೆ ಅಂತ ಬಂದರೆ ನಂಗೆ ಎರಡೂ ತುಂಬ ಇಷ್ಟ, ಬಟ್ ಸೆಲೆಕ್ಟ್ ಮಾಡಬೇಕು ಅಂದರೆ ಎಜುಕೇಷನ್. ಈಗ ಈ ಬಣ್ಣದ ತೆರೆಗೆ ಹಲವಾರು ಈ ಪುಟಾಣಿಗಳು ಬರ್ತಾರೆ, ಹೊಸಬ್ರೆಲ್ಲ ಬರ್ತಾರೆ, ಹೊಸ ಕಲಾವಿದರು ಕೂಡ ಬರ್ತಾರೆ. ನೀವು ಕೂಡ ಈ ಬೇಬಿಯಿಂದ ಈಗಾಗಲೇ ಕುಮಾರಿ ಆಗಿದ್ದೀರಿ. ನಿಮ್ಮ ವಯಸ್ಸಿನವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಕಲೆ ಫೀಲ್ಡಲ್ಲಿ? ಸಜೆಷನ್ ಏನು ನಿಮಗೆ? ಅಂದರೆ ನನ್ನ ವಯಸ್ಸಲ್ಲಿದ್ದವ್ರಿಗೆ ಎರಡು ಸ್ಟ್ರೆಸ್ ಇರುತ್ತೆ, ಒಂದು ಎಜುಕೇಷನ್ ಆ್ಯಂಡ್ ಇನ್ನೊಂದು ಕಲೆ. ಅಂದರೆ ನಿಮಗೆ ಯಾವುದು ಇಷ್ಟನೋ ಅದನ್ನು ಆಯ್ಕೆ ಮಾಡಿ, ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಆ್ಯಂಡ್ ಪೇರೆಂಟ್ಸ್ ಸಪೋರ್ಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು ಮಕ್ಕಳಿಗೆ. ರೀಸೆಂಟ್ಲಿ ಯಾವ ಸಿನಿಮಾ ಮಾಡ್ತಾರೆ? ಈಗ ರೀಸೆಂಟಾಗಿ ರವಿಚಂದ್ರನ್ ಸರ್ ಜೊತೆ ಒಂದು ಮೂವಿ ಮಾಡ್ತಾ ಇದ್ದೀನಿ. ಏನು ಕ್ಯಾರೆಕ್ಟರ್? ಅದೊಂದು ಸಸ್ಪೆನ್ಸ್ ಮೂವಿ. ಸೊ ಅದರಲ್ಲಿ ನಾವು ಮಕ್ಕಳಿದ್ದೀವಿ, ಸೊ ಮಕ್ಕಳಲ್ಲಿ ಒಬ್ಬಳ ಕ್ಯಾರೆಕ್ಟರ್ ಬಗ್ಗೆ ಈಗಲೇ ಹೇಳೋದಿಲ್ಲ. ಇನ್ನು ಮುಂದೆ ಒಳ್ಳೊಳ್ಳೆ ಫಿಲಮ್ ಬಂದರೆ ನೀವು ಮಾಡ್ತೀರಾ? ಅಂದರೆ ನಾನು ಮುಂದೆ ಲಾ ಓದಬೇಕು ಅಂತ. ನನ್ನ ಎಜುಕೇಷನ್ಗೆ ತೊಂದರೆ ಆಗಲ್ಲ ನಮಗಿದ್ರೆ ಖಂಡಿತ ಸಿನಿಮಾಗೆ. ಅಂದರೆ ನಿಮಗೆ ತಂದೆ ತಾಯಿ ಮತ್ತು ಸ್ನೇಹಿತರು ಎಲ್ಲ ಪ್ರೋತ್ಸಾಹ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಇಲ್ಲಿವರೆಗೂ ಒಬ್ಬರು ಬೇಬಿಯಾಗಿ ಇವಾಗ ಕುಮಾರಿಯಾಗಿ ಬೆಳೆದು ಬಂದ ಹಾದಿ ಅಂದರೆ ನಿಮ್ಮ ಜೀವನದಲ್ಲಿ ಪ್ರೋತ್ಸಾಹ ಎಲ್ಲ ತುಂಬ ಚೆನ್ನಾಗಿ ಕೊಡ್ತೀವಿ. ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಒಂದು ಕಲ್ಚರಲ್ ಕಾರ್ಯಕ್ರಮದಲ್ಲಿ ಯಾವ ಥರ ಪಾಲ್ಗೊಳ್ತೀವಿ? ನಮ್ಮ ಸ್ಕೂಲಲ್ಲಿ ನಾವು ಯಾವಾಗಲೂ ಇಂಡಿಪೆಂಡೆನ್ಸ್ ಡೇ, ಈಗ ರೀಸೆಂಟಾಗಿ ಇಂಡಿಪೆಂಡೆನ್ಸ್ ಡೇ ಮಾಡ್ತೀವಿ. ನಮ್ಮ ಸ್ಕೂಲಲ್ಲಿ ನಾರ್ಮಲಾಗಿ ಕಲ್ಚರಲ್ ಇವೆಂಟ್ಸ್ ನಡೀತಾನೆ ಇರುತ್ತೆ. ಎಲೆಕ್ಷನ್ ಆಗಿ ಮಾಡ್ತೀವಿ ನಮ್ಮ ಸ್ಕೂಲಲ್ಲಿ. ಹೋದ ವರ್ಷ ನಂಗೆ ಕಲ್ಚರಲ್ ಮಿನಿಸ್ಟರ್ ಆಗಿದೆ ಆ್ಯಂಡ್ ಈ ವರ್ಷ ಪ್ರೈಮ್ ಮಿನಿಸ್ಟರ್ ನಾನು ನಮ್ಮ ಸ್ಕೂಲಲ್ಲಿ. ಈವೆಂಟ್ಸ್ ಅಂತ ಬಂದಾಗ ಕಲ್ಚರಲ್ ಪ್ರೋಗ್ರಾಮ್ಸ್ ನಾರ್ಮಲ್ ಆಗಿರುತ್ತೆ. ಸೊ ಅದಕ್ಕೆ ಈ ಕ್ಲಾಸ್ ವೈಸ್ ಡಿವೈಡ್ ಮಾಡ್ಕೊಂಡು ನಾವು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಸೊ ಅವ್ರಿಗೆ ಕೊರಿಯೋಗ್ರಾಫ್ ಮಾಡ್ತೀನಿ, ನನಗೆ ಗೊತ್ತಿರೋದನ್ನ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಆ್ಯಂಡ್ ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಈಗ ನೀವು ಕಲಾವಿದೆ ಕೂಡ ಹೌದು, ಈಗ ಸ್ಟೂಡೆಂಟು ಕೂಡ ಹೌದು. ನಿಮ್ಮಲ್ಲಿ ನಿಮ್ಮ ಸ್ನೇಹಿತರು ಅಂದರೆ ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಶಾಲೆಯಲ್ಲಿ ಓದೋ ವಿದ್ಯಾರ್ಥಿಗಳು ನಿಮ್ಮನ್ನು ಯಾವ ರೀತಿ ನೋಡ್ತಾರೆ? ಅಂದರೆ ಸ್ಪೆಷಲ್ ಅಂದರೆ ಸ್ಪೆಷಲಾಗಿ ಗುರ್ತಿಸಲ್ಲ, ಬಿಕಾಸ್ ನಾವು ಫ್ರೆಂಡ್ಸ್ ಜೊತೆ ಫ್ರೆಂಡ್ ಆಗಿರ್ತೀವಿ. ಈಗ ನಾವು ಆ್ಯಕ್ಟಿಂಗ್ ಫೀಲ್ಡ್ಗೆ ಹೋಗಿ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟರ್ ಆಗಿರಬೇಕು, ನಮ್ಮ ಸ್ಕೂಲಲ್ಲಿ ಮಕ್ಕಳ ಜೊತೆ ಮಕ್ಕಳಾಗಿರಬೇಕು. ನನಗದು ಇಷ್ಟನೂ ಆಗಲ್ಲ ನನ್ನನ್ನು ಸ್ಪೆಷಲಾಗಿ ಅವ್ರು ಐಡೆಂಟಿಫೈ ಮಾಡೋದು, ಸ್ಪೆಷಲಾಗಿ ಟ್ರೀಟ್ ಮಾಡೋದು. ನನಗೇನೋ ಒಂದು ನಮ್ಮ ಸಮಾಜದಲ್ಲಿ ನನಗೇನೋ ಒಂದು ನೇಮ್ ಇದೆ ಅಂದರೆ ಅದಕ್ಕೆ ಮುಕ್ಕಾಲು ಭಾಗ ಕಾರಣ ನಮ್ಮ ಟೀಚರ್ಸ್, ನನ್ನ ಪೇರೆಂಟ್ಸು, ನನ್ನ ಫ್ಯಾಮಿಲಿ. ನನಗೆ ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡ್ಬೋದು, ಬಟ್ ಟೀಚರ್ಸ್ ಇಲ್ಲ ನಾವು ಪರ್ಮಿಷನ್ ಕೊಡೋಲ್ಲ ಅಂದರೆ ನಾವು ಏನೂ ಮಾಡೋದಕ್ಕಾಗಲ್ಲ. ಬಟ್ ನಮ್ಮ ಸ್ಕೂಲ್ ಟೀಚರ್ಸ್ ಯಾವತ್ತೂ ನಂಗೆ ಆ ಥರ ಹೇಳಿಲ್ಲ, ನೀನು ಹೋಗು, ನಾನು ನಿಮ್ಮ ಜೊತೆ ಇರ್ತೀನಿ, ನಾವು ಸಪೋರ್ಟ್ ಮಾಡ್ತೀವಿ ನಿನಗೆ ಅಂತ ಹೇಳ್ಕೊಂಡಿರ್ತಾರೆ. ಸೊ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಫುಲ್ ಆಗುತ್ತೆ. ನೃತ್ಯ ಪಟ್ಟು ಕೂಡ ಎಷ್ಟು ನೃತ್ಯ ಇರಲಿಲ್ಲ? ನಾನು 100ಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ ಡ್ಯಾನ್ಸ್ ಆರ್ಟಿಸ್ಟ್ ಆಗಿ. ತುಂಬ ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಚೆನ್ನಾಗಿ ಕೂಡ ಆಗಿದೆ. ಸ್ನೇಹಿತರೆ, ಈ ವಾರದ ಕಲಾವೇದಿಕೆ ಸಂಚಿಕೆಯಲ್ಲಿ ನೋಡಿದ್ರಲ್ಲ, ಭೈರವಿ ಇವರು ಯಾವ ರೀತಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ, ಕಲೆ ಬಗ್ಗೆ ಹಂಚಿಕೊಂಡ್ರಲ್ಲ. ನಾವು ಮುಂದಿನ ಸಂಚಿಕೆಯಲ್ಲಿ ವಿಶೇಷ ವ್ಯಕ್ತಿ ಮತ್ತು ವಿಶೇಷ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಈ ಕಾರ್ಯಕ್ರಮ ಎಂಡ್ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ.